ಅಪ್ಪನಗೌಡ ಬಣ ಇದರ ಮೂಲಕ ನಾವು ಚುನಾವಣೆ ಇಲ್ಲಿ ಮಾಡ್ತೀವಿ. ಸೆಪ್ಟೆಂಬರ್ 28ಕ್ಕೆ ನೀವು ಇಲ್ಲಿ ಮತದಾರರು, ನಿಮಗೆ ನಿರಂತರ 24 ತಾಸು ವಿದ್ಯುತ್ ಕೊಡುವಂಥ ಕೆಲಸವನ್ನು ನಾವು ಈಗಾಗಲೇ ಆರಂಭ ಮಾಡಿದ್ದೀವಿ. ನೀವು ನಮಗೆ ಸಪೋರ್ಟ್ ಮಾಡಬೇಕು, ಗೆಲ್ಲಿಸಬೇಕು ನೆಲೆಯಲ್ಲಿ ಮಾತಾಡಿದರು. ಹೀಗಾಗಿ ಇದೊಂದು ರೀತಿ ರಣಕಾಳೆ ಉದ್ದಂಗೆ ಆಯಿತು, ಇಬ್ಬರ ಮಧ್ಯದಲ್ಲೇ ರಣಕಾಳೆ. ಇದ್ರ ಜೊತೆಗೆ ಹಿರಣ್ಯಕೇಶಿ ಬಗ್ಗೆ, ಈ ವಿದ್ಯುತ್ ಸಂಘದ ಬಗ್ಗೆ, ಇಲ್ಲಿ ಹಾನಿ ಬಗ್ಗೆ, ಹೌದು ಹಾನಿಯಾಗಿದೆ, 600 ಕೋಟಿ ರೂಪಾಯಿ ಹಾನಿಯಾಗಿದೆ, ಮಾಡಿದವರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ರಮೇಶ್ ಕತ್ತಿ ಅವ್ರ ಕುಟುಂಬ ಅನ್ನೋ ಮಾತಾಡಿದ್ದಾರೆ. ಹೌದು, ಮತ್ತು ಅವರ ಕೈಯಲ್ಲಿತ್ತದು ಹಿರಣ್ಯಕೇಶಿ ಅಥವಾ ಹೀರಾ ಶುಗರ ಅವರ ಮಾಡಿರಬೇಕು, ಅವ್ರ ಮೇಲೆ ಆರೋಪ ಬರುವಂಥದ್ದು. ಅಲ್ಲಿ ಯಾರೋ ಜಯಶಂಕರ್ ಸನದಿ ಇರ್ಬೋದು, ಮತ್ತಾರು ಇರ್ಬೋದು, ಅವ್ರ ಕಡೆ ಇದ್ದಂಥ ಜನ, ರಮೇಶ್ ಕತ್ತಿ ಅವ್ರ ಪರ ಇದ್ದಂಥ ಜನ ಇವ್ರ ಹೆಸರು ಮೇಲೆ ಏನೇನು ಮಾಡಿದ್ದಾರೆ ಅನ್ನೋ ಮಾತನ್ನು ಆರೋಪಗಳಲ್ಲಿ ಮಾಡಿದರು. ಅವ್ರಿಗಿಂತ ಮುಖ್ಯ ಇದಕ್ಕೆಲ್ಲ ಕಾರಣಕರ್ತ ನೀವು ಸರಿಯಾಗಿ ಕೊಟ್ಟಿದ್ದಾಗ ಎಲ್ಲ ಆಗ್ಯದಪ್ಪ, ಇದಕ್ಕೆ ಯಾರು ಜವಾಬ್ದಾರಿ, ಇದಕ್ಕೆಲ್ಲ ಉತ್ತರ ಕೊಡಬೇಕು, ಅದನ್ನು ನಾವು ಎನ್ಕ್ವೈರಿ ಹಾಕ್ತೀವಿ ಅನ್ನೋ ಮಾತನ್ನು. ವಿದ್ಯುತ್ ಸಂಘದಲ್ಲಿ ಹಾನಿ ಆಗ್ಯದ, 30 ವರ್ಷಗಳಲ್ಲಿ ನೀವು ಒಂದು ಟಿ ಸಿ ಕೊಡಿಸ್ಲಿಕ್ಕಾಗಲಿಲ್ಲ. ನಾವು 5 ತಿಂಗಳಲ್ಲಿ ನಮ್ಮ ಕೆಲಸ ನಮಗೆ ಹೆಚ್ಚು ಮಾಡ್ತಾಯಿದ್ದೀವಿ, ನಿರಂತರ ವಿದ್ಯುತ್ ಮಾಡ್ತಾಯಿದ್ದೀವಿ. ಇದು ನಮ್ಮ ಜನರಿಗೆ ಬೇಕಂತ ಸೇವೆ, ಜನಸೇವೆ ನಾವು ಮಾಡ್ಲಿಕ್ಕೆ ಬಂದಿದ್ದೀವಿ. ಅದಕ್ಕೆ ನೀವೆಲ್ಲ ಮತದಾರ ನಮಗೆ ಬೆಂಬಲಿಸ್ರಿ ಅಂತ ತಿಳ್ಕೊಂಡು ಅವ್ರ ಜೊತೆಗೆ ಇನ್ನುಳಿದ ಶಶಿಕಾಂತ್ ನಾಯಕರಾಗಿರ್ಬೋದು, ಜೊಲ್ಲೆ ಅವರಾಗಿರ್ಬೋದು, ಇನ್ನೂ ಅನೇಕ ನಾಯಕರು ಬರ್ತಾ ಇದ್ದಾರಲ್ಲ, ನಮ್ಮ ಏನಪ್ಪ ಅಂದ್ರೆ ರಾಜೇಂದ್ರ ಪಾಟೀಲ್ ಅವರಾಗಿರ್ಬೋದು, ಹಿರಣ್ಯಕೇಶಿ, ಅಶೋಕ್